ನಮ್ಮ ಪಶುಗಳಲ್ಲಿ ಜ್ವರವನ್ನು ಹೇಗೆ ಪತ್ತೆ ಮಾಡೋದು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅನೇಕ ರೈತರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಏನಿದು ಜ್ವರ ಯಾಕೆ ಬರುತ್ತೆ ಹೇಳೋದನ್ನು ತಿಳ್ಕೊಂಡ್ಬಿಟ್ರೆ ನಾವು ಜ್ವರವನ್ನು ಸುಲಭವಾಗಿ ಪತ್ತೆ ಹಚ್ಚಿ ಅದರ ಚಿಕಿತ್ಸೆಯನ್ನು ಮಾಡಬಹುದು. ಜ್ವರ ಒಂದು ರೋಗದ ಒಂದು ಲಕ್ಷಣ ಅಷ್ಟೇ. ಇದನ್ನು ಕಡಿಮೆ ಮಾಡಿದರೆ ಹಸುವಿಗೆ ಅನುಕೂಲ ಆಗತ್ತೆ. ಆದರೆ ಮೂಲ ಕಾರಣವನ್ನು ಪತ್ತೆ ಮಾಡಿ ಅದನ್ನು ಚಿಕಿತ್ಸೆ ಮಾಡಿಸೋದು ಬಹಳ ಅವಶ್ಯಕತೆ. ಹಾಗಿದ್ರೆ ಜ್ವರ ಬಂದ ಕೂಡಲೇ ಹಸುವಿಗೆ ಏನಾಗತ್ತೆ ಅಂತಂದರೆ ಏನೂ ತಿನ್ನಲ್ಲ, ಹಸು ಏನೂ ತಿನ್ನಲ್ಲ, ಸುಮ್ಮನೆ ಮೂತಿ ಎಲ್ಲ ಒಣಗಿ ಸುಮ್ಮನೆ ಕೂತ್ಕೊಳ್ಳುತ್ತೆ, ಮೈಯೆಲ್ಲ ಅದಕ್ಕೆ ಸುಡುತ್ತೆ. ಏನು ಮಾಡಬೇಕು ರೈತರಿಗೆ ಗೊತ್ತಾಗಲ್ಲ. ಅನೇಕ ಜನ ಇದನ್ನು ಬಹಳ ಗಾಬರಿ ಪಟ್ಬಿಡ್ತಾರೆ. ಅಂತಹ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಜ್ವರ ಒಂದು ಕಾಯಿಲೆಯ ಲಕ್ಷಣವೇ ಹೊರತು ಆ ರೀತಿ ಅದು ಒಂದು ಪಶುವಿನ ಶರೀರದಲ್ಲಿ ರೋಗ ನಿರೋಧಕತೆ ಇದೆ ಹೇಳುವ ಒಂದು ಲಕ್ಷಣ. ಅದಕ್ಕೆ ನಾವು ಈ ಕಾರಣವನ್ನು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಜ್ವರ ಬಂದಾಗ ಈ ರೀತಿ ಹಸುಗಳು ನೆಲ ಹಿಡಿದು ಮಲಗಿಬಿಡ್ತವೆ. ಕೆಲವೊಮ್ಮೆ ನಾವು ಈ 3 ದಿನದ ಜ್ವರ, ಚರ್ಮಗಂಟು ರೋಗ, ಯಾವುದೇ ಒಂದು ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಕಾಯಿಲೆಗಳು ಬಂದಾಗ ಹಸುವಿಗೆ ಜ್ವರ ಬರುತ್ತೆ. ಸಾಮಾನ್ಯವಾಗಿ ಪಶುವಿನ ಅದರಲ್ಲೂ ಜರ್ಸಿ ಮತ್ತು HF ಹಸುಗಳ ಶರೀರದ ತಾಪಮಾನ 100ರಿಂದ 101 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತದೆ. ಫ್ಯಾರನ್ಹೀಟ್ ಮತ್ತು ಡಿಗ್ರಿ ಸೆಂಟಿಗ್ರೇಡ್ಗೆ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಹಾಗೆ ಬೇಸಿಗೆಯಲ್ಲಿ ವಾತಾವರಣದ ತಾಪಮಾನ ತುಂಬ ಜಾಸ್ತಿ ಇದ್ದಾಗ 101ರಿಂದ 103 ಡಿಗ್ರಿ ಫ್ಯಾರನ್ಹೀಟ್ ಸಹ ಇರ್ಬೋದು. ಇದಕ್ಕೆ ಸಾಮಾನ್ಯ ತಾಪಮಾನ ಅಂತಲೇ ನಾವು ಕರಿತೀವಿ. ಆದರೆ ಎಮ್ಮೆಗಳಲ್ಲಿ ಮತ್ತು ನಮ್ಮ ದೇಶೀಯ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಶರೀರದ ತಾಪಮಾನ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ 99ರಿಂದ 101 ಡಿಗ್ರಿ ಫ್ಯಾರನ್ಹೀಟ್ ಮಾತ್ರ ಇದರಲ್ಲಿ ಇರಬಹುದು. ಒಂದು ಸ್ವಲ್ಪ ಆಚೆ ಈಚೆ ಹೆಚ್ಚು ಕಡಿಮೆ ಆದರೆ ಸಹಿತ ಈ ಒಂದು ಮಿತಿಯಲ್ಲಿ ಅದು ಇರುತ್ತದೆ. ಹಾಗಿದ್ರೆ ಹೇಗೆ ಪತ್ತೆ ಮಾಡೋದು ಜ್ವರನ ಅಂತಂದರೆ, ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲ ಔಷಧದ ಅಂಗಡಿಗಳಲ್ಲಿ ಥರ್ಮಾಮೀಟರ್ ಲಭ್ಯವಾಗಿರುತ್ತೆ. ಡಿಜಿಟಲ್ ಥರ್ಮಾಮೀಟರ್ಗಳು ಬಹಳ ನಿಖರವಾಗಿ ಈ ಜ್ವರವನ್ನು ಪತ್ತೆ ಮಾಡ್ತವೆ. ಅಂದಾಜಿಗೆ ಕಿವಿಯನ್ನು ಹಿಡಿದು ನೋಡೋದ್ರಿಂದ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ. ಇದಕ್ಕೆ ಒಂದು 100ರಿಂದ 150 ರೂಪಾಯಿ ಇರ್ಬೋದು. ಅದನ್ನು ತಂದಿಟ್ಟುಕೊಂಡ್ರೆ ಎಲ್ಲ ಜಾನುವಾರುಗಳ ತಾಪಮಾನವನ್ನು ನೋಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ಕಾರಣ ರೈತ ಬಾಂಧವರು ಇದನ್ನು ತಂದು ಇಟ್ಕೊಳ್ಬೇಕು. ಈ 100ರಿಂದ 101 ಈ ಮಿತಿಯನ್ನು ದಾಟಿದಾಗ ಅದಕ್ಕೆ ಜ್ವರ ಅಂತ ಕರಿತೀವಿ. ಇದಕ್ಕೆ ಕಾರಣಗಳು ಅನೇಕ ಕಾರಣಗಳಿದ್ದಾವೆ. ಮೊದಲನೇದಾಗಿ ಬ್ಯಾಕ್ಟೀರಿಯಲ್ ಕಾಯಿಲೆಗಳು, ವೈರಾಣು ಕಾಯಿಲೆಗಳು ಅಥವಾ ರಕ್ತ ಪರೋಪಜೀವಿಗಳ ಕಾಯಿಲೆ ಇದ್ದಾಗ ಸಹಿತ ಶರೀರದ ರೋಗ ನಿರೋಧಕ ಕಣಗಳು ತುಂಬ ಜಾಸ್ತಿ ಇದ್ದಾಗ ಇವುಗಳನ್ನು ಅವು ಪರಕೀಯ ವಸ್ತುಗಳೆಂದು ಪರಿಗಣಿಸಿಬಿಟ್ಟು ಅವುಗಳ ಮೇಲೆ ಯುದ್ಧ ಸಾರ್ತವೆ. ಆಗ ಅನೇಕ ರೀತಿಯ ರಾಸಾಯನಿಕಗಳು ಬಿಡುಗಡೆ ಆಗ್ತವೆ. ಇವುಗಳ ಸಮ್ಮಿಶ್ರದಿಂದ ಸೂಕ್ಷ್ಮಾಣುಗಳ ವಿರುದ್ಧ ದೇಹ ಹೋರಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಸಾಮಾನ್ಯವಾಗಿ ಶರೀರದ ತಾಪಮಾನ ಏರುತ್ತೆ. ಯಾಕೆಂದರೆ ಜಾಸ್ತಿ ತಾಪಮಾನದಲ್ಲಿ ಬ್ಯಾಕ್ಟೀರಿಯಾಗಳು ಅಥವಾ ವೈರಾಣುಗಳು ಬದುಕುವುದಿಲ್ಲ ಎಂಬುದು ಪ್ರಕೃತಿಯ ಒಂದು ನಿಯಮ. ಆ ಕಾರಣದಿಂದ ಇಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಪ್ರಾಣಿಯ ಶರೀರವನ್ನು ಸೇರ್ತವೆ. ಸ್ಟೆಪ್ಟೋಕಾಕಸ್ ಇರ್ಬೋದು, ಕ್ಲಾಸ್ಟ್ರಿಡಿಯಂ, ಟ್ರೆಪೋನಿಮಾ, ವಿಬ್ರಿಯೋ ಅಥವಾ ಈಕಲೈ, ಕ್ಲಾಸ್ಟ್ರಿಡಿಯಂ ಬಾಟುಲಿನಮ್ ಇತ್ಯಾದಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಪ್ರಾಣಿ ಅಥವಾ ಮನುಷ್ಯನ ಶರೀರವನ್ನು ಸೇರಿದಾಗ ಅಲ್ಲಿ ರೋಗ ನಿರೋಧಕ ಕಣಗಳು ಇವುಗಳನ್ನು ಎದುರಿಸುವ ಅಥವಾ ಯುದ್ಧ ಸಾರುವ ಸಂದರ್ಭದಲ್ಲಿ ಶರೀರದ ತಾಪಮಾನ ಏರುತ್ತೆ. ಅನೇಕ ರೀತಿಯ ವೈರಾಣುಗಳು ಇರ್ತವೆ. ಮನುಷ್ಯನಲ್ಲಿಯೂ ಅಷ್ಟೇ, ಪಶುಗಳಲ್ಲಿಯೂ ಅಷ್ಟೇ. ಬ್ಯಾಕ್ಟೀರಿಯಾ, ವೈರಾಣು ಮತ್ತು ರಕ್ತ ಪರೋಪಜೀವಿಗಳು, ಅದರಲ್ಲೂ ಬೆವೇಶಿಯಾ, ಥೈಲೇರಿಯಾ, ಅನಾಪ್ಲಾಸ್ಮಾ ಇತ್ಯಾದಿ ಜೀವಿಗಳಿದ್ದಾಗ ಶರೀರದ ತಾಪಮಾನ ಸುಮಾರಾಗಿ 105ರಿಂದ 106 ಡಿಗ್ರಿ ಫ್ಯಾರನ್ಹೀಟ್ವರೆಗೆ ಇರುತ್ತೆ. ಯಾಕೆ ಈ ಜ್ವರ ಬರಬೇಕು ಅಂತಂದರೆ, ಶರೀರದ ತಾಪಮಾನವನ್ನು ಏರಿದಾಗ ಈ ರೀತಿಯೆಲ್ಲ ಸೂಕ್ಷ್ಮಾಣುಗಳು ನಿಷ್ಕ್ರಿಯಗೊಳ್ಳಲಿಕ್ಕೆ ಪ್ರಾರಂಭ ಆಗ್ತವೆ. ಆದರೆ ಇದೊಂದು ಅತ್ಯಂತ ಅವಶ್ಯಕ ಪ್ರಕ್ರಿಯೆ. ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಎನ್ನುವುದಕ್ಕೆ ಒಂದು ದಾಖಲೆಯಾಗಿ ಈ ಜ್ವರ ಬರುತ್ತೆ. ಆದರೆ ಇದನ್ನು ಅನಿಯಂತ್ರಿತವಾದ ಒಂದು ಜ್ವರ ಬಂದು
2 ಅಥವಾ 3 ದಿವಸಗಳಿಂದ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದರೆ ಶರೀರದಲ್ಲಿರುವಂತಹ ವಿವಿಧ ಕಿಣ್ವಗಳು, ಇಷ್ಟು ಜಾಸ್ತಿ ತಾಪಮಾನದಲ್ಲಿ ಶರೀರದಲ್ಲಿರುವಂತಹ ಅನೇಕ ರೀತಿಯ ಜೀರ್ಣಕಾರಕ ಕಿಣ್ವಗಳಿರ್ಬೋದು, ಕೆಲವೊಂದು ಹಾರ್ಮೋನ್ಗಳಿರ್ಬೋದು, ಶರೀರದ ಜೀವಕೋಶಗಳ ಸಹಜ ಪ್ರಕ್ರಿಯೆ ಏನಾಗುತ್ತೆ, ಕುಂಠಿತಗೊಳ್ಳುತ್ತೆ. ಈ ಕಾರಣದಿಂದ ಶರೀರದ ತಾಪಮಾನ ಜಾಸ್ತಿ ಆದಾಗ ಅದು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಜೀವಕ್ಕೆ ಅಪಾಯಕಾರಿಯಾಗಿ ಪಶು ಮರಣವನ್ನು ಅಪ್ಪುವ ಸಾಧ್ಯತೆ ಇದೆ. ಆ ಕಾರಣದಿಂದ ಜ್ವರವನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮನುಷ್ಯನಲ್ಲಿ ಆದಾಗಿ ಕಣ್ಣು ಸ್ವಲ್ಪ ಮಂಜಾಗುವುದು ಹಾಗೂ ಸಾಮಾನ್ಯವಾಗಿ ಈ ಜ್ವರ 100ರಿಂದ 103 ಡಿಗ್ರಿಗಿಂತ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಇದ್ದಾಗ ನಾವು ಜ್ವರ ಅಂತ ಹೇಳ್ಬೋದು. ಇದಕ್ಕಿದ್ದಾಗೆ ಯಾವುದೇ ರೀತಿಯ ಕಾಯಿಲೆಗಳು ಬಂದಾಗ, ಪಶು ಯಾವುದೇ ರೀತಿಯ ಒಂದು ಕಾಯಿಲೆ ಬಂದಾಗ ಮೊದಲು ಅದು ಮೇವು ತಿನ್ನುವುದನ್ನು ಬಿಡುತ್ತೆ ಮತ್ತು ನೀರು ಕುಡಿಯೋದನ್ನು ಬಿಡುತ್ತೆ. ಶ್ವಾಸೋಚ್ಛ್ವಾಸಗಳು ತುಂಬ ಜಾಸ್ತಿ ಆಗುತ್ತವೆ. ಯಾಕಂದರೆ ಶರೀರದ ತಾಪಮಾನವನ್ನು ಶರೀರದಿಂದ ಹೊರಗೆ ಹಾಕಲಿಕ್ಕೆ ಉಸಿರಾಟ ಒಂದು ಸಾಧನ. ಜಾಸ್ತಿ ಉಸಿರಾಡಿದಾಗ ಜಾಸ್ತಿ ತಾಪಮಾನ ಹೊರಗಡೆ ಹೋಗುತ್ತೆ. ಸಾಮಾನ್ಯವಾಗಿ ಜ್ವರ ಬಂದಂತಹ ಹಸುಗಳು ಹೀಗೆ ಮಲಗಿಬಿಡ್ತವೆ ಅಥವಾ ನಾಯಿಗಳಾದರೆ ಮಂಕಾಗಿ ಒಂದು ಕಡೆ ಕುಳಿತು ಬಿಡ್ತವೆ. ಇಲ್ಲಿ ಒಂದಷ್ಟು ನಾವು ಈ ಜ್ವರ ಯಾವ್ಯಾವ ಪಶುಗಳಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ನೋಡ್ಬೋದು. ಮೊದಲನೇದಾಗಿ ಎಮ್ಮೆಗಳಲ್ಲಿ ಗರಿಷ್ಠ ತಾಪಮಾನ 101, ಇದಕ್ಕಿಂತ ಜಾಸ್ತಿ ಇತ್ತಂದರೆ ಜ್ವರ ಅಂತ ಹೇಳಬೇಕು. 500 ಹಸುಗಳಲ್ಲಿ, ಅದರಲ್ಲೂ ಮಿಶ್ರತಳಿ ರಾಸುಗಳಲ್ಲಿ 104 ಡಿಗ್ರಿ ಅಥವಾ ಸೆಂಟಿಗ್ರೇಡಲ್ಲಿ ನೋಡೋದಾದರೆ 38.3 ಅಥವಾ 38.5 ಅಷ್ಟೇ. ಆ ಕಾರಣದಿಂದ ಈ ಡಿಗ್ರಿ ಸೆಂಟಿಗ್ರೇಡ್ಗಿಂತ ಫ್ಯಾರನ್ಹೀಟಲ್ಲಿ ನೋಡೋದು ಬಹಳ ಉತ್ತಮ. ಯಾಕಂದರೆ ಸ್ವಲ್ಪ ಜಾಸ್ತಿ ವಿಸ್ತಾರವಾದಂತಹ ಒಂದು ರೇಂಜನ್ನು ಅದು ಕೊಡುತ್ತೆ. ಹಾಗೆಯೇ ಇಲ್ಲಿ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ಗಮನಿಸಬಹುದು. ಆಡು ಮತ್ತು ಕುರಿಗಳಲ್ಲಿ ಸಾಮಾನ್ಯವಾಗಿ ಶರೀರದ ತಾಪಮಾನ 103ರಿಂದ 102 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ, ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಮತ್ತು ಹಂದಿಗಳಲ್ಲಿ ಇದು 102 ಡಿಗ್ರಿ ಇರುತ್ತೆ. ಮತ್ತೊಂದು ಅತ್ಯಂತ ಆಶ್ಚರ್ಯಕರ ವಿಷಯವೆಂತಂದರೆ ಕೋಳಿಗಳಲ್ಲಿ ಶರೀರದ ತಾಪಮಾನ 107 ಡಿಗ್ರಿ ಸೆಂಟಿಗ್ರೇಡ್, ಇದು ಫ್ಯಾರನ್ಹೀಟ್. ಯಾಕಂತಂದರೆ ಕೋಳಿಗಳು ಅತ್ಯಂತ ಬೆಚ್ಚಗಿರ್ತವೆ, ನೀವು ನೋಡ್ಬೋದು. ಅವು ಶರೀರದ ತಾಪಮಾನ 107.2 ಇರೋದನ್ನು ನಾವು ಗಮನಿಸಿಕೊಳ್ಬೇಕು. ಒಂಟೆಯಲ್ಲಿ 97.4, ಬೆಕ್ಕಿನಲ್ಲಿ 101.4, ನಾಯಿಗಳಲ್ಲಿ 102, ಆನೆಗಳಲ್ಲಿ ಶರೀರದ ತಾಪಮಾನ ಅತ್ಯಂತ ದೊಡ್ಡ ಪ್ರಾಣಿಯಾಗಿರೋದ್ರಿಂದ ಅದಕ್ಕೆ 97.4 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಕುದುರೆಗಳಲ್ಲಿ ಅದರಲ್ಲೂ 100 ಡಿಗ್ರಿ ಇದು ಫ್ಯಾರನ್ಹೀಟ್ ಇರುತ್ತೆ. ಮತ್ತು ನಮ್ಮ ಮನುಷ್ಯನಲ್ಲಿ 98.4 ಡಿಗ್ರಿ ಫ್ಯಾರನ್ಹೀಟ್ ಇದು ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ನಾಡಿ ಬಿಡುತ್ತೆ ಇರ್ಬೋದು, ಶರೀರದ ಉಸಿರಾಟವು ಹಾಗೆ ಇರುತ್ತೆ. ಜಾಸ್ತಿ ತಾಪಮಾನ ಆದಕ್ಕೂ ಇವೆಲ್ಲ ಜಾಸ್ತಿ ಆಗ್ತವೆ. ಆ ಕಾರಣದಿಂದ ಇಲ್ಲಿ ಬಹಳ ಗಮನಿಸಬಹುದಾದ ಅಂಶ ಅಂತಂದರೆ ಎಮ್ಮೆಗಳಲ್ಲಿ ಮತ್ತು ಆನೆಗಳಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಇರುತ್ತೆ. ಮತ್ತು ಅತ್ಯಂತ ಜಾಸ್ತಿ ತಾಪಮಾನ ಇರುವಂತಹ ಪಕ್ಷಿ ಕೋಳಿ ಮತ್ತು ಆಡು ಮತ್ತು ಕುರಿಗಳು. ಇವುಗಳಿಗೆ ನೈಸರ್ಗಿಕವಾಗಿ ಜಾಸ್ತಿ ತಾಪಮಾನ ಇರುತ್ತೆ. ಹಾಗಿದ್ದರೆ ಏನಾಗುತ್ತೆ, ಕೆಲವೊಮ್ಮೆ ಬಾಯಿಯಿಂದ ಜೋಲು ಸುರಿಸ್ಬೋದು. ಜಾನುವಾರು ನಿಶ್ಶಕ್ತಿಯಿಂದ ಏಳಲಿಕ್ಕೂ ಆಗದೆ ನೆಲ ಹಿಡಿಬೋದು. ಕೆಲವೊಮ್ಮೆ ಬೇಧಿ ಅಥವಾ ಮಲಬದ್ಧತೆ ಎರಡೂ ಆಗ್ಬೋದು. ನೀರು ಕುಡಿಯದೇ ಇದ್ದಾಗ ಅದು ಮಲಬದ್ಧತೆ ಆಗುತ್ತೆ, ಅಥವಾ ಬೇಧಿ ಆ ರೋಗಾಣುವಿನ ಕಾರಣದಿಂದ ಆಗ್ಬೋದು. ಜ್ವರದ ನಿಖರ ಕಾರಣ ಪತ್ತೆ ಮಾಡಿ ಚಿಕಿತ್ಸೆ ಸೂಕ್ತ ತಜ್ಞ ಪಶುವೈದ್ಯರಿಂದ ಆದಷ್ಟು ಬೇಗ ಕೊಡಿಸಬೇಕು. ಮತ್ತು ಇಲ್ಲಿ ಹೋದರೆ ಅದು ನಿರಂತರವಾಗಿ ಸಾರಿದಾಗ ಈ ಜ್ವರದಿಂದಲೇ ಕೆಲವೊಮ್ಮೆ ಶಾಕ್ ಅಂತಾಗತ್ತೆ ಅಥವಾ ಆಘಾತ ಅಂತಾಗತ್ತೆ. ಅದರಿಂದ ಪಶು ಮರಣವನ್ನು ಅಪ್ಪಬಹುದು. ಕೆಲವೊಮ್ಮೆ ಈ ಸಣ್ಣ ಕರುಗಳಲ್ಲಿ ಏನಾಗುತ್ತೆ, ಈ ಬಿಳಿ ಬೇದಿ ಇರ್ಬೋದು ಅಥವಾ ಕಾಲುಬಾಯಿ ಜ್ವರ ಇರ್ಬೋದು, ಇವು ಅತ್ಯಂತ ಮಾರಕವಾಗಿ ಪರಿಣಮಿಸ್ಬೋದು. ಹಾಗಿದ್ರೆ ಜ್ವರವನ್ನು ಪತ್ತೆ ಮಾಡೋದು ಹೇಗೆ? ರೈತರು ಅವು ಅಥವಾ ಪಶುಪಾಲಕರು ಸಾಮಾನ್ಯವಾಗಿ ಒಂದು ಥರ್ಮೋಮೀಟರ್ ಅಥವಾ ಜ್ವರ ಮಾಪಕವನ್ನು, ಡಿಜಿಟಲ್ ಜ್ವರ ಮಾಪಕ ಇತ್ತೀಚೆಗೆ ಬರ್ತಾ ಇದೆ, ಅದನ್ನು ತಂದು ಮನೆಯಲ್ಲಿಯೇ ಅದನ್ನು ನಿತ್ಯವೂ ಇಟ್ಕೊಳ್ಬೇಕು. ದಿನವೂ ಪಶುವನ್ನು ಗಮನಿಸ್ತಾ ಇದ್ದವರಿಗೆ ಅಥವಾ ಹಸುವನ್ನು ನೋಡ್ತಾ ಇದ್ದವರಿಗೆ ಜ್ವರ ಪತ್ತೆ ಮಾಡೋದು ಏನೂ ಕಷ್ಟ ಇಲ್ಲ.
ಅದು ಯಾವಾಗ ಅದಕ್ಕೆ ಜ್ವರ ಬಂದಿದೆ ಹೇಳುವುದನ್ನು ಕೇವಲ ಮೈಯನ್ನು ಮುಟ್ಟುವುದರ ಮೂಲಕವೇ ಅನೇಕ ಜನ ಜಾನುವಾರು ಪಾಲಕರು ಅದನ್ನು ಪತ್ತೆ ಮಾಡ್ತಾರೆ. ಹೇಗೆ? ಮೈ ಬಿಸಿಯಾಗಿರುತ್ತೆ, ಇದನ್ನು ಕಿವಿಯ ಬುಡವನ್ನು ಹಿಡಿದಾಗ ಬೆಚ್ಚಗೆ ಅನ್ನಿಸುವುದು, ಇವೆಲ್ಲ ಸಹಜ ಲಕ್ಷಣಗಳೇ ಆಗಿರ್ತವೆ. ಹೀಗೆ ಕೆಲವೊಮ್ಮೆ ಕಿವಿಯನ್ನು ಹಿಡಿಯುವುದರ ಮೂಲಕವೇ ನಾವು ನೋಡ್ಬೋದು. ಆದರೆ ನಿಖರವಾಗಿ ನೋಡಬೇಕಂತಂದರೆ ಥರ್ಮಾಮೀಟರ್ ಹಾಕಿ ಪರೀಕ್ಷೆಯನ್ನು ಮಾಡಬೇಕು. ಪಶುವೈದ್ಯರು ಅದರ ಹೃದಯದ ಬಡಿತ ವೇಗವಾಗಿದೆಯೋ ಅಥವಾ ಅದರ ಶ್ವಾಸೋಚ್ಛ್ವಾಸಗಳು ಜಾಸ್ತಿ ಆಗಿದೆಯೋ ಎಂಬುದರ ಮೂಲಕ ಪತ್ತೆ ಮಾಡ್ತಾರೆ. ಕೆಲವೊಮ್ಮೆ ಜ್ವರ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಹಾಲು ತುಂಬ ಬಿಸಿ ಇರುತ್ತೆ ಮತ್ತು ಹಾಲಿನ ಇಳುವರಿ ತುಂಬ ಕಡಿಮೆ ಆಗಿಬಿಡುತ್ತೆ. ಎರಡೂ ಸಹಿತ ಜ್ವರ ಬಂದಿರುವುದ ಒಂದು ಲಕ್ಷಣ. ಕೆಚ್ಚಲು ಬಾವು ಇತ್ಯಾದಿಗಳ ಬಂದಾಗ ಇದಕ್ಕಿದ್ದಾಗೆ ಜ್ವರ ಬಂದ್ಬಿಡುತ್ತೆ. ಆ ಕಾರಣ ಅದನ್ನು ಕೆಚ್ಚಲನ್ನು ಸ್ವಲ್ಪ ಮುಟ್ಟಿ ನೋಡ್ತಾ ಇದ್ರೆ ತುಂಬ ಬಿಸಿ ಇತ್ತಂದರೆ ಅದು ಜ್ವರ ಇರುವುದು ಖಚಿತವಾಗುತ್ತೆ. ಹೀಗೆ ಹಾಲು ಸಹಿತ ಬಿಸಿ ಇರ್ಬೋದು. ಕೆಲವೊಮ್ಮೆ ಈ ಕೆಚ್ಚಲನ್ನು ಮುಟ್ಟಿ ನೋಡಿದಾಗ ಅದು ಸಹಿತ ಬಿಸಿಯಾಗಿರುವ ಒಂದು ಪ್ರಮೇಯದ ಮೇಲೆ ನಾವು ಜ್ವರವನ್ನು ಪತ್ತೆ ಮಾಡ್ಬೋದು. ಇದಾದ ಮೇಲೆ ಪ್ರಥಮ ಚಿಕಿತ್ಸೆ ಏನು? ಹಾಗಾದರೆ ಅನೇಕ ಸಲ ಜ್ವರ ತುಂಬ ಜಾಸ್ತಿ ಆಗಿದ್ದಾಗ ರೈತರೇ ಮನೆಯಲ್ಲಿ ಮಾಡುವಂತಹ ಕೆಲವು ಪ್ರಮುಖವಾದ ವಿಧಾನಗಳಿರ್ತವೆ. ಅದನ್ನು ಮಾಡ್ಬೋದು ಸುಲಭವಾಗಿ. ಯಾವುದೇ ಪಶುವಿಗೆ ಜ್ವರ ಬಂದಾಗ ಅದನ್ನು ತಣ್ಣನೆಯ ವಾತಾವರಣದಲ್ಲಿ ನೆರಳಿನಲ್ಲಿ ಇರಿಸುವುದು ಬಹಳ ಮುಖ್ಯ. ಅದನ್ನು ಕಟ್ಟಿದ ಸ್ಥಳದಲ್ಲಿಯೇ ಸಾಕಷ್ಟು ಗಾಳಿ ಇರಬೇಕು, ಬೆಳಕಿರಬೇಕು, ನೀರು ಮತ್ತು ಆಹಾರದ ಲಭ್ಯತೆ ಅಲ್ಲಿಯೇ ಇರಬೇಕು. ನೀರು ಅಂತಂದರೆ ಶುದ್ಧವಾದ ಕುಡಿಯುವ ನೀರು. ಜ್ವರವಿದ್ದಾಗ ತುಂಬ ಅದಕ್ಕೆ ಬಾಯಿ ರುಚಿ ಕಡಿಮೆ ಆಗಿರೋದ್ರಿಂದ ಜಾನುವಾರಿಗೆ ಯಾವುದು ಅತ್ಯಂತ ಪ್ರಿಯವಾಗಿರುತ್ತೋ ಅದನ್ನು ಅದು ಬಹಳ ಆಸೆಪಟ್ಟ ತಿನ್ನುತ್ತೋ ಅಂತಹ ಹಸಿರು ಮೇವು ಇರ್ಬೋದು, ಹಿಂಡಿ ಇತ್ಯಾದಿಗಳನ್ನು ಸ್ವಲ್ಪ ಮುಂದೆ ಇಡಬೇಕು. ತಿನ್ನದೇ ಹೋದರೂ ಏನೂ ಪರವಾಗಿಲ್ಲ, ಮುಂದೆ ಪದೇ ಪದೇ ಇಡ್ತಾ ಇದ್ದರಿಂದ ಕ್ರಮೇಣ ಜ್ವರ ಕಡಿಮೆ ಆದಾಗ ಅದರ ಆಸಕ್ತಿ ಜಾಸ್ತಿ ಆಗುತ್ತೆ. ತಾಳ್ಮೆಯಿಂದಲೇ ಅದರ ಮುಂದೆಯೇ ನಿಂತು ಬಾಯಿಗೆ ಹೆಸರು ಹುಲ್ಲು ಅಥವಾ ದಾಸವಾಳ ಗಿಡದ ಮೆತ್ತನೆ ಎಲೆಗಳನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಗೊಟ್ಟ ಅಥವಾ ಆ ಬಾಯಿಯಿಂದ ದ್ರವವನ್ನು ಎತ್ತಬಾರದು. ಆಗ ಪಶುವೈದ್ಯರು ಅಗತ್ಯ ಇದ್ದರೆ ಇದಕ್ಕೆ ಸಲೈನ್ ಅಥವಾ ಗ್ಲುಕೋಸ್ ಅವಶ್ಯಕತೆ ಇದ್ದರೆ ಅದನ್ನು ರಕ್ತನಾಳದ ಮೂಲಕ ಕೊಡ್ತಾರೆ. ಆ ಮೂಲಕ ಅದಕ್ಕೆ ಅವಶ್ಯಕತೆ ಇರುವಂತಹ ಶಕ್ತಿ ಅಂಶವನ್ನು ಪೂರೈಕೆ ಮಾಡ್ತಾರೆ. ಜ್ವರ ಇದ್ದಾಗ ಏನಾಗುತ್ತೆ? ಪಚನಕ್ರಿಯೆ ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಅದರ ಮೆಲುಕು ಸಹಿತ ನಿಂತು ಹೋಗ್ಬಿಡುತ್ತೆ ಮತ್ತು ಮೆಲುಕು ಚೀಲದ ಸಂಪೂರ್ಣ ಚಲನವಲನ ನಿಂತೇ ಹೋಗ್ಬೋದು. ಇದರಿಂದ ಜೀರ್ಣಕ್ರಿಯೆ ನಿಂತು ಮೇವು ತಿನ್ನದಿರುವಿಕೆಯ ಪ್ರಮಾಣ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಈ ಪಶುಗಳು ಹೇಗೆ ಅಂತಂದರೆ 4 ಉದರದ ಜೀವಿಗಳು, ದೊಡ್ಡ ಉದರವಾದ ರೂಮೆನ್, ಇದರಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಜ್ವರ ಜಾಸ್ತಿ ಆದಾಗ ಏನಾಗ್ತವೆ? ಇದು ಸಹಿತ ಎಲ್ಲ ಸತ್ತೋಗ್ಬಿಡುವ ಒಂದು ಸಾಧ್ಯತೆ ಇದೆ. ಆ ಕಾರಣ ಜ್ವರದ ಪ್ರಮಾಣ ಜಾಸ್ತಿ ಆಗಬಾರದು. ನಮಗೆ ಅದರ ಶರೀರದ ಮೇಲೆ ತಂಪು ಬಟ್ಟೆ ಹಾಕಬೇಕು ಮತ್ತು ಆ ಬಟ್ಟೆಯ ಮೇಲೆ ತಂಪು ನೀರನ್ನು ಅಗಾಗ್ತಾ ಇದ್ರೆ ಸಹಿತ ಜ್ವರ ಕಡಿಮೆ ಆಗ್ಬೋದು, ಸ್ವಲ್ಪ ಸಹಕಾರಿಯಾಗುತ್ತೆ. ಆ ರೀತಿಯ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲದವರು ಸಹಿತ ಆ ರೀತಿ ಸಹಕಾರಿಯಾಗುತ್ತೆ. ಕೆಲವೊಮ್ಮೆ ಕೊಟ್ಟಿಗೆಯಲ್ಲಿ ನಿಮಗೆ ಸ್ಪ್ರೇ ಮೆಷಿನ್ ಇರ್ಬೋದು ಅಥವಾ ಅದರಿಂದ ತಣ್ಣನೆಯ ನೀರನ್ನು ಮೈಗೆ ಸ್ಪ್ರೇ ಮಾಡೋದ್ರಿಂದ ಅಥವಾ ಸಿಂಪರಿಸೋದ್ರಿಂದ ಜ್ವರ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಒಮ್ಮೆ ಪಶು ಮೇವು ತಿನ್ನುವುದನ್ನು ನಿಲ್ಲಿಸಿದರೆ, ಉದಾಹರಣೆಗೆ ನಿಮ್ಮ ಪಶುವೈದ್ಯರು ಬಂದು ಚಿಕಿತ್ಸೆ ಮಾಡಿದ ನಂತರ ಜ್ವರ ಕಡಿಮೆ ಆದರೂ ಸಹಿತ ಪಶು ಮೇವನ್ನು ಸುಲಭವಾಗಿ ತಿನ್ನಲ್ಲ. ಯಾಕಂದರೆ ಹಿಂದಿನ ಕಾಲದ ದ್ವಿಚಕ್ರ ವಾಹನಗಳು ಕಿಕ್ ನೀಡದೆ ಮುಂದೆ ಹೋಗ್ತಿದ್ದವು. ಹಾಗೆಯೇ ಪಶುವಿನ ಮೆಲುಕು ಚೀಲವು ಸಹಿತ ಹಾಗೆಯೇ ಅದಕ್ಕೆ ಮೆಲುಕಾಡಿಸ್ಲಿಕ್ಕೆ ಏನು ಮಾಡಬೇಕಾಗತ್ತೆ? ಹಸಿರು ಹುಲ್ಲನ್ನು ಸ್ವಲ್ಪ ಬಲವಂತವಾಗಿ ಬಾಯಿಗೆ ಹಾಕಿ ತಿನ್ನಿಸಲೇಬೇಕು. ಆದರೆ ಅತ್ಯಂತ ಪ್ರಮುಖವಾಗಿ ರೈತ ಬಾಂಧವರಲ್ಲಿ ವಿನಂತಿ ಅಂತಂದರೆ, ಈ ಪಶುವಿಗೆ ಶಕ್ತಿ ಬೇಗ ಬರಬೇಕು ಅಂಥೇಳಿ ಅನ್ನ, ಬೆಲ್ಲ, ಸಕ್ಕರೆ, ಹಣ್ಣು ಕೊಡೋದು ಇತ್ಯಾದಿಗಳನ್ನು ಮಾಡಲೇಬಾರದು. ಮತ್ತೊಮ್ಮೆ ಹೇಳ್ತೀನಿ, ಅನೇಕ ಸಲ ಜ್ವರದಿಂದ ಗುಣ ಆಗುತ್ತೆ. ಆದರೆ ಈ ರೀತಿಯ ಒಂದು ಅದರದಲ್ಲದ ಆಹಾರವನ್ನು ನೀಡುವುದರಿಂದ ಏನಾಗುತ್ತೆ ಅಂತಂದರೆ ಪಶುಗಳು ಇನ್ನೂ ಜಾಸ್ತಿ ರೋಗಕ್ಕೆ ತುತ್ತಾಗ್ತವೆ. ಅದಕ್ಕೆ ಶಕ್ತಿ ಬರಬೇಕಂತಂದು ಗಂಜಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ ಅಥವಾ ಅನ್ನ, ಸಕ್ಕರೆ ಇತ್ಯಾದಿಗಳನ್ನು ಖಂಡಿತ ಅದಕ್ಕೆ ಕೊಡಬೇಡಿ. ಪಶುವಿನ ಆಹಾರ ಪಶುವಿಗಿರಲಿ, ಮನುಷ್ಯನ ಆಹಾರ ಮನುಷ್ಯನಿಗಿರಲಿ. ಆ ಕಾರಣದಿಂದ ಅವುಗಳಿಗೆ
ಈ ರೀತಿಯ ಪಶು ಆಹಾರವನ್ನೇ ಕೊಡಬೇಕು. ಯಾವುದೇ ಕಾರಣಕ್ಕೆ ಪಶು ಆಹಾರ ಕೊಡಬಾರ್ದು. ಇದು ಎರಡೂ ವರ್ಜ್ಯ. ಅನ್ನ ಅಥವಾ ಬೆಲ್ಲ ಈ ರೀತಿ ಇದನ್ನು ಕೊಡಲೇಬಾರದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳು. ಈ ಅಕ್ಕಿ, ಅನ್ನ, ಬೆಲ್ಲ, ಹಣ್ಣು ಇವು ಯಾವುದೂ ಸಹಿತ ಪಶುವಿನ ಆಹಾರಗಳಲ್ಲ. ಇದನ್ನು ತಿನ್ನಿಸಿದರೆ ಆಮ್ಲತೆ ಜಾಸ್ತಿಯಾಗಿ ಹಾನಿಯಾಗುವ ಸಾಧ್ಯತೆ ಜಾಸ್ತಿ. ಆ ಕಾರಣ ತಜ್ಞ ಪಶುವೈದ್ಯರನ್ನು ಕರೆದು ಚಿಕಿತ್ಸೆ ಮಾಡುವುದು ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಿದ್ರೆ ಜ್ವರ ಬರದಂತೆ ಹೇಗೆ ತಡೆಗಟ್ಟುವುದು ಅಂತಂದರೆ, ಅನೇಕ ಕಾಯಿಲೆಗಳು ಬಂದಾಗ ಜ್ವರ ಬರೋದ್ರಿಂದ ಏನಾಗುತ್ತೆ, ಸಮಯಕ್ಕೆ ಸರಿಯಾಗಿ ಲಸಿಕೆಯನ್ನು ಹಾಕಿಸ್ಬೇಕು, ಸ್ವಚ್ಛತೆ ಕಾಪಾಡಿಸಬೇಕು, ಡಿಜಿಟಲ್ ಥರ್ಮಾಮೀಟ್ರನ್ನು ತರಿಸಿಕೊಂಡು ಜ್ವರ ಪರೀಕ್ಷೆ ಮಾಡಬೇಕು, ಉಣ್ಣೆಗಳ ಸಂಖ್ಯೆಯನ್ನು ಬಹಳ ಕಡಿಮೆ ಮಾಡಬೇಕು ಇತ್ಯಾದಿಗಳು ಬಹಳ ಮುಖ್ಯ. ಡಿಜಿಟಲ್ ಥರ್ಮಾಮೀಟರ್ ಇರಬೇಕು. ಹಾಗೂ ಪ್ರಥಮ ಚಿಕಿತ್ಸೆಗೆ ಪ್ಯಾರಾಸೆಟಮಾಲ್ ಗುಳಿಗೆ ಈ ರೀತಿಯ ಒಂದಷ್ಟು ಸಣ್ಣ ಪುಟ್ಟ ಪ್ರಥಮ ಚಿಕಿತ್ಸೆಗಾಗಿ ತಂದು ಇಟ್ಕೊಳ್ಬೋದು. ಕಾರಣ ಎಲ್ಲ ರೈತರು ಸಹಿತ ಇದೇ ರೀತಿ ಅನುಸರಿಸಿಬಿಟ್ಟು ಈ ಜ್ವರದ ಲಕ್ಷಣಗಳನ್ನು ಪಶುವೈದ್ಯರಿಗೆ ಹೇಳಿದರೆ ಏನಾಗುತ್ತೆ, ಅವರು ಬೇಗ ಬಂದು ಚಿಕಿತ್ಸೆಯನ್ನು ಮಾಡ್ಬೋದು. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.